ಪ್ರೈಸ್ ಲಾರ್ಡ್, ಗುಡ್ ಮಾರ್ನಿಂಗ್. ಕರ್ತನು ಈ ದಿನವನ್ನು ನಿಮಗೆ ಆಶೀರ್ವಾದವಾಗಿ ಕೊಟ್ಟಿದ್ದಾರೆ ಎಂಬುದಾಗಿ ನಾನು ನಂಬುತ್ತೇನೆ. ಕರ್ತನು ರಕ್ಷಕನೂ ಆಗಿರುವಂತಹ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಶುಭ ವಾರ್ತೆಗಳನ್ನು ಹೇಳುತ್ತಾ ನಿಮಗೆ ವಂದಿಸಿ ನಿಮ್ಮನ್ನು ಸ್ವಾಗತಿಸಿಕೊಳ್ಳುತ್ತೇನೆ. ಕರ್ತನು ಒಳ್ಳೆಯವರಾಗಿದ್ದಾರೆ, ಒಳ್ಳೆಯ ಕಾರ್ಯಗಳನ್ನು ಮಾಡುವ ದೇವರು. ಹೌದು, ಕರ್ತನಲ್ಲಿ ಪ್ರಿಯರಾದವರೇ, ಇವತ್ತು ಕರ್ತ ನಿಮ್ಮೊಂದಿಗೆ ಮಾತನಾಡಲಿಕ್ಕೆ ಬಯಸ್ತಾ ಇದ್ದಾರೆ. ನೀವು ಅನೇಕ ಸ್ನೇಹದ ವಿಷಯದಲ್ಲಿ ಯೋಚನೆ ಮಾಡ್ತಾ ಇದ್ದೀರಿ. ಇವತ್ತು ಈ ಫ್ರೆಂಡ್ಸ್ ಜೊತೆಲಿ ಹೋಗೋಣವಾ, ಈ ಸ್ನೇಹವನ್ನು ಮಾಡೋಣವಾ, ಅಥವಾ ಮನೆಯಲ್ಲಿರುವಂತಹ ಸಹೋದರಿಗಳು ಕೂಡ ಯಾವ್ದಾದ್ರು ಒಂದು ಸ್ನೇಹದಲ್ಲಿ ಇದ್ದೇ ಇರ್ತಾರೆ. ಪಕ್ಕದ ಮನೆಯವರು, ಅಕ್ಕಪಕ್ಕದವರು, ಅಥವಾ ವಿಶ್ವಾಸಿ, ಯಾರ ಬಳಿಯಾದ್ರೂ ತುಂಬಾ ಸ್ನೇಹ ಭಾವದಿಂದ ಇರ್ತೀರಿ, ಖಂಡಿತ. ಆದರೆ ನೀವು ಹೋಗುವಂತಹ ಹಾದಿ, ಸ್ನೇಹಿತರು ಯಾರೇ ಆಗಿರಲಿ, ಈ ಲೋಕದ ಸ್ನೇಹಿತ ಒಂದು ಮಟ್ಟಕ್ಕೆ ಮಾತ್ರವೇ. ಅವನು ಪ್ರಾಣ ಕೊಡ್ಲಿಕ್ಕಾಗಲ್ಲ. ಅವನ ಆಪ್ತ ಮಿತ್ರನಂತೆಗೆ ನಡೆದುಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ತುಂಬಾ ಕಷ್ಟನೇ. ಕಷ್ಟ ಕಾಲ ಬಂದಾಗ ಖಂಡಿತವಾಗ್ಲೂ ಎಲ್ಲರೂ ಕೈ ಬಿಟ್ಟು ಹೋಗುವಂತ ಪರಿಸ್ಥಿತಿ ಇದ್ದೇ ಇರ್ತದೆ. ಯಾಕಂದ್ರೆ ಮನುಷ್ಯನ ಜೀವನ. ಆದ್ರೆ ಇವತ್ತು ಭಯಭಕ್ತಿಯ ಕುರಿತಾಗಿ ನಾವು ಕಲಿತಾ ಇದ್ದೇವೆ ಅಲ್ವಾ, ಭಯಭಕ್ತಿಯ ಕುರಿತಾಗಿ ನಾವು ಧ್ಯಾನ ಮಾಡ್ತಾ ಇದ್ದೇವೆ ಅಲ್ವಾ. ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಿಗಿರುವಂತಹ ಆಶೀರ್ವಾದದಲ್ಲಿ ಇನ್ನೊಂದು ಭಾಗ ಕೀರ್ತನೆಗಳ ಪುಸ್ತಕ 25ನೇ ಅಧ್ಯಾಯ 14ನೇ ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ. ದೇವರ ವಾಕ್ಯ ನಿಮಗೋಸ್ಕರ ನಾನು ಓದ್ತೇನೆ. ಯೆಹೋವನು ತನ್ನ ಸದ್ಭಕ್ತರಿಗೆ ಆಪ್ತ ಮಿತ್ರನಂತಿರುವನು. ಕರ್ತನಲ್ಲಿ ಭಯಭಕ್ತಿ ಉಳ್ಳವರಾಗಿರುವುದಾದ್ರೆ ಆತ ನಿಮಗೆ ಗುಡ್ ಫ್ರೆಂಡ್ ಆಗಿರ್ತಾರಂತೆ, ಆಪ್ತ ಮಿತ್ರರಾಗಿರ್ತಾರಂತೆ. ಆಪ್ತ ಮಿತ್ರನಂತ ಹೇಳಿದ್ರೆ ತನ್ನ ಹೃದಯವನ್ನು ಹಂಚಿಕೊಡುತ್ತಾರೆ. ಅವರ ಬಳಿಯಲ್ಲಿ ನಿಮ್ಮ ಹೃದಯವನ್ನು ಹಂಚಿಕೊಳ್ಳಬಹುದು, ಅವರ ಜೊತೆಯಲ್ಲಿ ನಡೆದಾಡಬಹುದು, ಅವರ ಜೊತೆಯಲ್ಲಿ ಪ್ರಾರ್ಥಿಸಬಹುದು, ಅವರ ಜೊತೆಯಲ್ಲಿ ಇರುವಂತಹ ಭಾರಗಳನ್ನ ಹೇಳಿಕೊಂಡು ಅವರ ಭಾರವನ್ನ ನಿಮಗೆ ತಿಳಿಸ್ತಾರೆ, ನಿಮ್ಮ ಭಾರವನ್ನು ಅವರ ಬಳಿ ಹೇಳಿಕೊಡಬಹುದು. ಇಬ್ಬರು ಕೂಡ ಆಪ್ತ ಮಿತ್ರರಂತೆ ನಡೆದಾಡಬಹುದು. ಅವರು ನಿಮಗೋಸ್ಕರವಾಗಿ ಪ್ರಾಣವನ್ನೇ ಕೊಟ್ಟಿದ್ದಾರಲ್ವಾ, ನಿಮ್ಮನ್ನ ಆತನ ರಕ್ತದಿಂದ ತೊಳೆದು ಶುದ್ಧೀಕರಿಸಿದ್ದಾರಲ್ವಾ, ನಿಮ್ಮನ್ನ ಪರಿಶುದ್ಧ ವ್ಯಕ್ತಿಗಳಾಗಿ ನಿಲ್ಲಿಸಿದ್ದಾರಲ್ವಾ. ಅವ್ರನ್ನ ಫ್ರೆಂಡ್ ಆಗಿ ಮಾಡ್ಕೊಳ್ರಿ. ಅದಕ್ಕೆ ಒಂದೇ ಒಂದು ಮಾರ್ಗ, ಆತನಲ್ಲಿ ಭಯಭಕ್ತಿ ಉಳ್ಳವರಾಗಿರ್ರಿ, ಭಯಭಕ್ತಿಯಾಗಿ ನಡೆದುಕೊಳ್ಳ್ರಿ. ಆತನಲ್ಲದೆ ಬೇರೆ ಯಾರು ಇಲ್ಲ ಎಂಬ ಆ ಅರಿವು ನಿಮ್ಮ ಒಳಗಡೆ ಬರಲಿ. ಅವರ ಜೊತೆಲಿ ನಡೆಯುವುದಕ್ಕೆ ಅಭ್ಯಾಸ ಮಾಡಿಕೊಳ್ಳ್ರಿ. ಅವರ ಜೊತೆಲಿ ಕೂರುವುದಕ್ಕೆ, ನಿಲ್ಲುವುದಕ್ಕೆ, ಎಲ್ಲದರಲ್ಲಿ ಅವರ ಜೊತೆಲಿ ಅಭ್ಯಾಸ ಮಾಡಿಕೊಳ್ಳ್ರಿ. ಅವ್ರು ನಿಮ್ಮನ್ನು ನಡೆಸ್ತಾರೆ. ಕರ್ತನ ಹಾದಿ ನಿಮ್ಮ ಹಾದಿಯಾಗಿರ್ತದೆ. ಅವರ ಆಲೋಚನೆಗಳು ನಿಮ್ಮ ಆಲೋಚನೆ ಆಗಿರ್ತದೆ. ನಿಮ್ಮ ಆಲೋಚನೆಗಳು ಅವರ ಆಲೋಚನೆ ಅಲ್ಲ. ಅವರ ಆಲೋಚನೆಯಲ್ಲಿ ನೀವು ನಡೀತೀರಿ. ಅವ್ರು ನಿಮಗೆ ಫ್ರೆಂಡ್ ಆಗಿದ್ದು ನಿಮಗೆ ಮಾರ್ಗಗಳನ್ನು ತೋರಿಸ್ಕೊಡ್ತಾರೆ. ಇವತ್ತು ಆ ವಾಕ್ಯದಿಂದ ಕರ್ತ ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಆಮೆನ್.